ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಹೆಸರು ವರ್ಷಾ ರಾಜೀವ್ ಜಾನೆ. 2025 ಆಗಸ್ಟ್ ರಲ್ಲಿ ನೂತನ ಮೇಯರ್ ಆಗಿ ಅವರು ಆಯ್ಕೆ ಆಗ್ತಾರೆ. ಮೇಯರ್ ಅವರಾದ್ರೂ ಕೂಡ ಪತಿ ರಾಜೀವ್ ಜಾನೆ ಅಂಧ ದರ್ಬಾರ್ ನಡೆಸ್ತಾ ಇದ್ದಾರೆ ಎನ್ನುವ ಆರೋಪ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಪತಿ ರಾಜೀವ್ ಜಾನೆ ಭಾಗವಹಿಸಿರ್ತಕ್ಕಂಥ ವಿಡಿಯೋ ಮತ್ತು ಫೋಟೋಗಳು ವೈರಲ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಾಕಷ್ಟು ಜನ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಇನ್ನು ನಿನ್ನೆ ಮತ್ತೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಸ್ವತಃ ಸಿಟಿ ಕಮಿಷನರ್ ಅವರ ಜೊತೆ ಕೂಡಿಕೊಂಡು ಕಾಮಗಾರಿಗಳನ್ನ ವೀಕ್ಷಣೆ ಮಾಡೋದಾಗಿರ್ಬೋದು, ಚರ್ಚೆಯನ್ನ ಮಾಡುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸಿದ್ದು ಹಿರೇಮಠ ಅವರು ನೇರವಾಗಿ ಅವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲ ಸ್ವಾಮಿ, ನಿಮ್ಮ ಪತ್ನಿ ಮಹಾನಗರ ಪಾಲಿಕೆಯ ಮೇಯರ್ ಇದ್ದಾರೆ, ನೀವು ಮೇಯರ್ ಅಲ್ಲ. ಸಭೆಯಲ್ಲಿಯೂ ಕೂಡ ನೀವು ಭಾಗವಹಿಸ್ತಾ ಇದ್ದೀರಿ, ಫೋಟೋ ಕೂಡ ತೆಗೆಸ್ಕೊಳ್ತಾ ಇದ್ದೀರಿ, ಜೊತೆಗೆ ಚರ್ಚೆಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದೀರಿ. ಇದರ ಅರ್ಥ ಏನು? ಈ ರೀತಿಯಾಗಿರ್ತಕ್ಕಂಥ ಕಾನೂನಿನಲ್ಲಿ ಅವಕಾಶ ಇದೆನಾ? ಪತ್ನಿ ಒಂದು ವೇಳೆ ಮೇಯರ್ ಇದ್ರೆ ಪತಿಗೆ ಹಸ್ತಕ್ಷೇಪ ಮಾಡ್ತಿರ್ತಕ್ಕಂಥ ಅಧಿಕಾರ ಇದೆಯಾ ಎನ್ನುವ ಪ್ರಶ್ನೆ ಇಲ್ಲಿ ಅವ್ರು ಕೇಳಿರ್ತಕ್ಕಂಥದ್ದು. ಸಹಜವಾಗಿ ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ. ನನಗಿಲ್ಲಿ ಅರ್ಥ ಆಗ್ತಾ ಇಲ್ಲ, ಮಹಾನಗರ ಪಾಲಿಕೆಯ ಸಿಟಿ ಕಮಿಷನರ್ ಅವರಿಗೆ ಈ ಒಂದು ವಿಷಯದ ಕುರಿತು ಏನಾದ್ರೂ ಗೊತ್ತಿದೆನಾ ಇಲ್ವಾ ಅಂತ. ಕಾನೂನಿನಲ್ಲಿ ಈ ರೀತಿ ಅವಕಾಶ ಇದೆನಾ? ಪತ್ನಿ ಮೇಯರ್ ಇರ್ಬೇಕಾದ್ರೆ ಪತಿ ಬಂದು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಏನು? ಉಳಿದಿರ್ತಕ್ಕಂಥವ್ರು ಅದೇ ಚಾಳಿ ಮಾಡ್ತಾರೆ. ನಿಮ್ಗೆ ಇಷ್ಟು ಕೂಡ ಸಾಮಾನ್ಯ ಜ್ಞಾನ ಇಲ್ಲದೆ ಹೋಯ್ತಾ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಮೇಲಾಗಿ ಇಲ್ಲಿ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಿದ್ದಾರೆ ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಏನ್ ನಾಯಕರಿದ್ದಾರೆ, ಈ ಒಂದು ವಿಷಯದ ಕುರಿತು ನಿಮಗೆ ಗೊತ್ತಿದೆನಾ? ಪತ್ನಿ ಮೇಯರ್ ಇದ್ದ ಮೇಲೆ ಪತಿಗೆ ಯಾಕೆ ಅವಕಾಶ ನೀಡಬೇಕು ಮಹಾನಗರ ಪಾಲಿಕೆಯಲ್ಲಿ? ಅವ್ರ ಸಭೆಯಲ್ಲಿ ಭಾಗವಹಿಸಬಹುದಾ ಎನ್ನುವುದು ನೇರವಾಗಿರ್ತಕ್ಕಂಥ ಪ್ರಶ್ನೆ. ಇಷ್ಟ ಆದ ಮೇಲೆಯೂ ಕೂಡ ಇಷ್ಟೆಲ್ಲಾ ಬೆಳವಣಿಗೆಗಳು ಆದ್ರೂ ಕೂಡ ನೀವು ಗಾರ್ಡನ್ ಇದ್ದೀರಿ ಅಂತಂದ್ರೆ ನೀವು ಅಂಧ ದರ್ಬಾರ್ ಮಾಡ್ತಾ ಇದ್ದೀರಿ. ಮನಸ್ಸಿಗೆ ಬಂದ ಹಾಗೆ ಬೇಕಾದವರನ್ನ ಸಭೆಯಲ್ಲಿ ಬಿಟ್ಕೊಳ್ತಾ ಇದ್ದೀರಿ. ಸಿಕ್ಕವರ ಜೊತೆ ಏನಪ್ಪಾ ಅಂತ ಕೇಳಿದ್ರೆ ನೀವು ಚರ್ಚೆಯನ್ನ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಈಗಲಾದ್ರೂ ಎಚ್ಚೆತ್ತುಕೊಂಡು ಇಂತಹ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ನಿಗಾ ವಹಿಸ್ತೀರಾ ಅಂತ ಕಾದು ನೋಡ್ಬೇಕಿದೆ.